ಹಲೋ ನಮಸ್ಕಾರ. ಕೊಪ್ಪಳ ಜಿಲ್ಲೆಯಾಗಿ ಈಗಾಗಲೇ 27 ವರ್ಷಗಳಾಗಿದೆ. ಜಿಲ್ಲಾ ಕೇಂದ್ರದಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ಇಲ್ಲದೆ ಇರುವುದು ಒಂದು ಕಡೆ ಇದೆ. ಒಂದು ಕಡೆ ಈಗ ಕೊಪ್ಪಳದಲ್ಲಿ ಏನು ವೈದ್ಯಕೀಯ ಸಂಶೋಧನಾ ಮಹಾವಿದ್ಯಾಲಯ ಕಿಮ್ಸ್ ಎನ್ನುವಂಥ ಆಸ್ಪತ್ರೆಯನ್ನು ಕಳೆದ 10 ವರ್ಷಗಳಿಂದ ದಶಕದಿಂದಲೇ ಈಗ ಅದು ಕಾರ್ಯಾರಂಭ ಮಾಡಿದೆ. 2014ರಿಂದ ಆರಂಭವಾಗಿರುವಂಥ ಕಾಲೇಜಿಗೆ ಇಲ್ಲಿವರೆಗೂ ಕಾಲೇಜ್ ಕಟ್ಟಡಕ್ಕೆ ಒಂದು ಬೋಧಕ ಆಸ್ಪತ್ರೆ ಇಲ್ಲದೆ ಇರುವುದು ಕಂಡುಬಂದಿದೆ. ಈ ಮಧ್ಯೆ ಅದು ವಿವಾದವಾಗ್ತಾ ಇರುವಂಥ ಸಂದರ್ಭದಲ್ಲಿ 2018ರಲ್ಲಿ ಅದನ್ನು ಕಾಲೇಜಿಗೆ ಒಂದು ಬೋಧಕ ಆಸ್ಪತ್ರೆಯನ್ನು ನಿರ್ಮಿಸಬೇಕು ಎಂದು 450 ಬೆಡ್ಡಿನ ಒಂದು ಆಸ್ಪತ್ರೆ ನಿರ್ಮಾಣಕ್ಕೆ ಈಗಾಗಲೇ ಕಾಲೇಜು ಯೋಜನೆ ಆರಂಭ ಆಯಿತು. ಅದರ ಏನು ಈಗಿರುವಂಥ ಮೆಡಿಕಲ್ ಕಾಲೇಜಿನ ಆಡಳಿತ ಕಚೇರಿಯ ಮತ್ತು ಕಾಲೇಜಿನ ಪಕ್ಕದಲ್ಲಿ ಒಂದು 5 ಎಕರೆ ಪ್ರದೇಶದಲ್ಲಿ ಈಗ ನಿರ್ಮಾಣವಾಗಿ ಬಹುತೇಕ ಅದು 1-1.5 ವರ್ಷದಲ್ಲಿ ಮುಗಿಯಬೇಕಾಗಿತ್ತು. ಈಗ ಮತ್ತೆ ಸುಮಾರು 7-8 ವರ್ಷಗಳ ನಂತರ ಈಗ ಅದು ತಯಾರಾಗಿದೆ. ಆದರೆ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಸಹ ಇಲ್ಲಿ ಮುಖ್ಯಮಂತ್ರಿಗಳಿಂದ ಕಾಯ್ತಾ ಇರೋದು ಕಾಣಬರ್ತಾ ಇದೆ. ಒಟ್ಟು 192 ಕೋಟಿ ರೂಪಾಯಿನ ಈಗಾಗಲೇ ಖರ್ಚು ಮಾಡಿದ್ದು. ಇನ್ನೂ ಇತ್ತೀಚೆಗೆ ಇನ್ನೂ ಒಂದು 50 ಕೋಟಿ ರೂಪಾಯಿನ ಅಂದರೆ ಮೆಡಿಕಲ್ ಬೇಕಾಗಿರುವಂಥ ಸಲಕರಣೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಇದನ್ನು ಇತ್ತೀಚಿನ ಕಲಬುರಗಿ ಕ್ಯಾಬಿನೆಟ್ನಲ್ಲಿ ಈಗ ರಾಜ್ಯ ಸರ್ಕಾರ ಅದಕ್ಕೆ 50 ಕೋಟಿ ರೂಪಾಯಿ ಕೊಡಲು ಅಂತಿದೆ. ಈಗಿರುವಂಥದ್ದು ಏನಂತ ಹೇಳಿದರೆ, ಇಲ್ಲಿರುವಂಥ ಜಿಲ್ಲಾಸ್ಪತ್ರೆ ಏನು ಮೊದಲು ಜಿಲ್ಲಾಸ್ಪತ್ರೆ ಇತ್ತು ಅದನ್ನೇ ಈಗ ಬೋಧಕ ಆಸ್ಪತ್ರೆ ಅಂತ ಮಾಡಿಕೊಂಡು ಅದನ್ನೇ ಅಲ್ಲಿ ಮಾಡಿಕೊಂಡಿರುವಂಥ ಸಾಧ್ಯತೆ ಇದೆ. ಆದರೆ ಅದಕ್ಕಿಂತ ಹೆಚ್ಚು ಏನು ಇಲ್ಲಿ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಬರಬೇಕು ಆಗಿತ್ತು ಅಂದರೆ ಅದಕ್ಕೆ 750 ಬೆಡ್ಡಿನ ಹಾಸಿಗೆ ಆಗಬೇಕು. ಆ ನಿಟ್ಟಿನಲ್ಲಿ ಈಗಿರುವಂಥ 450 ಬೆಡ್ ಆಸ್ಪತ್ರೆ ಆರಂಭವಾದರೆ ನಂತರ ಮುಂದುವರೆದು ಮತ್ತೆ 300 ಬೆಡ್ಡಿನ ಆಸ್ಪತ್ರೆಯನ್ನು ಆರಂಭಿಸಿ ಇಲ್ಲಿ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ತರಬೇಕು ಅನ್ನುವಂಥ ಉದ್ದೇಶ ಇದೆ. ಈ ಹಿಂದೆ ಅನೇಕ ಸರ್ಕಾರಗಳು 2-3 ಸರ್ಕಾರಗಳು ಸಹ ಕೊಪ್ಪಳಕ್ಕೆ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ನೀಡ್ತೀವಿ ಅನ್ನೋಂಥ ಭರವಸೆ ನೀಡಿದರೆ ಹೊರತು ಇಲ್ಲಿವರೆಗೆ ಆಗಿಲ್ಲ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿ ಅಂತ ಹೇಳಿದರೆ, ಕಳೆದ 1 ವರ್ಷದ ಹಿಂದೆಯೇ ಈಗಾಗಲೇ ಆಸ್ಪತ್ರೆ ಸಂಪೂರ್ಣವಾಗಿ ನಿರ್ಮಾಣ ಹಂತದಲ್ಲಿ ಸಂಪೂರ್ಣವಾಗಿದ್ದು ಇದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಕಟ್ಟಡ ಸಂಬಂಧಪಟ್ಟದ್ದು ಎಲ್ಲ ಕೆಲಸ ಆಗಿದೆ. ನೆನ್ನೆ ಜೆಸ್ಕಾಮ್ ಕಡೆಯಿಂದನೂ ಎಲೆಕ್ಟ್ರಿಸಿಟಿದು ಇಶ್ಯೂ ಇತ್ತು ಸರ್, ಅದನ್ನು ಚಾರ್ಜ್ ಮಾಡಿದ್ದಾರೆ. ನೆನ್ನೆ ಬ್ಯಾಂಗ್ಳೂರ್ಲಿಂದ ಟೀಮ್ ಇತ್ತು, ಅದು ಎಲೆಕ್ಟ್ರಿಸಿಟಿ ಕನೆಕ್ಷನ್ಸನ್ನು ಇವಾಗ ಕಂಪ್ಲೀಟ್ ಆಗಿದೆ. ಬರೋ ದಿನಗಳಲ್ಲಿ ಸರ್ ನಮಗೆ ಒಂದು 2-3 ಕೆಲಸ ಇದೆ. ಯಾಕಂದರೆ ಇದು ನಾವು ಹಾಸ್ಪಿಟ್ಲ್ ಎಮರ್ಜೆನ್ಸಿ ಸರ್ವಿಸಸಲ್ಲಿ ಇರೋದ್ರಿಂದ ನಮಗೆ LMO ಟ್ಯಾಂಕಿಂದ ಒಂದು ಟೆಂಡರ್ ಆಗಿದೆ ಸರ್. ಅದು ಚೀಫ್ ಇಂಜಿನಿಯರಿಂದ ಟೆಂಡರ್ ಆಗಿರ್ತದೆ ಬ್ಯಾಂಗ್ಳೂರಿಂದ. ಆ ಟೆಂಡರ್ ಪ್ರಕ್ರಿಯೆದಲ್ಲಿದೆ ಸರ್. ಅದು ಒಂದು ನಮಗೆ ಟ್ಯಾಂಕ್ ಬಂತಂತಂದರೆ ಈ ಪೇಷಂಟಿಂದು ಒಂದು ಲೈಫ್ ಇಶ್ಯೂಸಲ್ಲಿ ನಮಗೆ ಅದು ಸಪೋರ್ಟ್ ಸಿಸ್ಟಮ್ ಬೇಕಾಗ್ತದೆ, ಆಕ್ಸಿಜನ್. ಆದರೆ ಮುಖ್ಯಮಂತ್ರಿಗಳ ಸಮಯ ನಿಗದಿ ಆಗದೇ ಇರುವಂಥ ಕಾರಣಕ್ಕಾಗಿ ಅದು ಮುಂದುವರಿತಾ ಹೋಗ್ತಾ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಜೊತೆಗೆ ಇದನ್ನು ಆಸ್ಪತ್ರೆಯನ್ನು ನಿರ್ಮಾಣಕ್ಕೆ ಬೇಕಾಗಿರುವಂಥದ್ದು ಎಲ್ಲ ಮೂಲಭೂತ ಸೌಲಭ್ಯಗಳು ಸಹ ತೀರಾ ಅವಶ್ಯಕತೆಯಾಗಿದೆ. ಈ ನಿಟ್ಟಿನಲ್ಲಿ ಇದು ವಿಳಂಬವಾಗ್ತಾ ಇರೋದಕ್ಕೆ ಕಾರಣಕ್ಕಾಗಿ ಈಗಿರುವಂಥ ಜಿಲ್ಲಾಸ್ಪತ್ರೆ ತೀರಾ ಇಕ್ಕಟ್ಟಾಗಿರೋದು ಮತ್ತು ಅಲ್ಲಿ ಒತ್ತಡ ಅಧಿಕವಾಗಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ರೋಗಿಗಳಿಗೂ ಮತ್ತು ರೋಗಿಯ ಸಂಬಂಧಿಕರಿಗೂ ಸಹ ಸಂಕಷ್ಟ ಅನಿಸ್ತಾರೆ. ಮತ್ತು ಇಲ್ಲಿ ಬೋಧಕ ಸಿಬ್ಬಂದಿಗಳೇ ಹೆಚ್ಚು ಇರುವಂಥ ಕಾರಣಕ್ಕಾಗಿ ಜಿಲ್ಲಾಸ್ಪತ್ರೆಗೆ ಗಿಂತ ಹೆಚ್ಚು ಇಲ್ಲಿ ಕಿಮ್ಸ್ಗೆ ಹೆಚ್ಚು ಅವಕಾಶ ಇರುವಂಥ ಸಂದರ್ಭದಲ್ಲಿ ಮತ್ತು ಕೊಪ್ಪಳ ಇತ್ತೀಚಿನ ದಿನಗಳಲ್ಲಿ ಮೆಡಿಕಲ್ ವಿಷಯದಲ್ಲಿ ಅಂದರೆ ವೈದ್ಯಕೀಯ ವಿಷಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರಗತಿಯನ್ನು ಸಾಧಿಸಿದ್ದು. ಈ ಮೊದಲು ಏನು ಗದಗ ಮತ್ತು ಹುಬ್ಬಳ್ಳಿಯನ್ನು ಆಶ್ರಯಿಸಿದ ಜಿಲ್ಲೆಗೆ ಈಗ ಈ ಕೊಪ್ಪಳಕ್ಕೆ ಏನು ಬಳ್ಳಾರಿ ಮತ್ತು ಬಾಗಲಕೋಟೆ ಈ ರೀತಿ ರಾಯಚೂರು ಜಿಲ್ಲೆಗಳಿಂದ ಸಹ ಇಲ್ಲಿ ಜನ ಬರ್ತಾ ಇರೋಂಥ ಸಂದರ್ಭದಲ್ಲಿ ಕೊಪ್ಪಳದ ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾಗಿರುವಂಥ ಮೆಡಿಕಲ್ ಕಾಲೇಜಿನ ಕಟ್ಟಡ ಈಗಾಗಲೇ ನಿರ್ಮಾಣವಾಗಿದೆ. ಬಹುತೇಕ ಕಾಮಗಾರಿ ಮುಗಿದಿವೆ. ಇದನ್ನು ಉದ್ಘಾಟನೆ ಮಾಡಿ ಬೇಗನೆ ಆ ಆಸ್ಪತ್ರೆಯನ್ನು ಸ್ಥಳಾಂತರ ಮಾಡಿಕೊಂಡು ಹೊಸ ಏನು ಬೋಧಕ ಆಸ್ಪತ್ರೆಯನ್ನು ಆರಂಭ ಮಾಡಲಿ ಅನ್ನೋದು ಇಲ್ಲಿ ಜನತೆ. ಈ ನಿಟ್ಟಿನಲ್ಲಿ ಜಲ ಉಸ್ತುವಾರಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಿ ಸಹ ಈಗ ಮುಖ್ಯಮಂತ್ರಿಗಳ ಜಮೀನು ಕೊಟ್ಟ ತಕ್ಷಣ ಅಲ್ಲಿ ಆರಂಭ ಮಾಡ್ತೀವಿ ಅನ್ನುವಂಥ ಭರವಸೆ ನೀಡ್ತಾರೆ. ಕಿಮ್ಸ್ದು ಅಲ್ಲೇ ನಾವು ಹಾಸ್ಪಿಟ್ಲನ್ನು ನೋಡಿ ಬಂದ್ವಿ, ಹಾಸ್ಪಿಟ್ಲ್ ನೋಡಿದ್ವಿ, ಅದು ವೀಕ್ಷಣೆ ಮಾಡಿದ್ವಿ. ಈಗ ಸಭೆ ಮಾಡ್ತೀವಿ. ಸಭೆ ಮಾಡಿ ನಾನು ಟೆಂಟೇಟಿವ್ಲಿ ನಾನು ಮತ್ತು ಶಾಸಕರು ಸೇರಿ ಫೆಬ್ರವರಿ 1st ವೀಕು ಅಂತ ವಿಚಾರ ಮಾಡ್ತಾಯಿದ್ವಿ. ಆದರೆ ಫೆಬ್ರವರಿ 1st ವೀಕ್ ಆದ್ರೂ ಮುಖ್ಯಮಂತ್ರಿಗಳ ದಿನಾಂಕ ಬೇಕಾಗಿದೆ. ನಾವು ಟೆಂಟೇಟಿವ್ಲಿ ಫೆಬ್ರವರಿ 1st ವೀಕ್ ಅಂತ ವಿಚಾರ ಮಾಡಿ ಫೆಬ್ರವರಿ 1st or 2nd ವೀಕ್ CM ಅವ್ರನ್ನ ಕರೆಸಿ ಇದು ಎಲ್ಲ ಕಾರ್ಯಕ್ರಮ ಇದನ್ನು ಬಿಲ್ಡಿಂಗನ್ನು ಉದ್ಘಾಟನೆ ಮತ್ತು ಇನ್ನೂ ಕೊಪ್ಪಳ ಜಿಲ್ಲೆಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟನೆ ಮತ್ತು ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ಆದರೆ ಮುಖ್ಯಮಂತ್ರಿಗಳ ಸಮಯ ಏನು ಈಗಾಗಲೇ ಬಜೆಟ್ ಸೆಷನ್ ಆರಂಭವಾಗಿದ್ದು ಬಜೆಟ್ ಪೂರ್ವದಲ್ಲಿ ಅವರು ತಿರುವಂದು ಈ ಒಂದು ತಿಂಗಳು ಸಹ ಅವರು ಬಾರದೇ ಇರುವಂಥದ್ದು ಸಾಧ್ಯತೆ ಕಡಿಮೆ.
ಈ ನಿಟ್ಟಿನಲ್ಲಿ ಮಾರ್ಚ್ ಅಂತ್ಯಕ್ಕೆ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಆಸ್ಪತ್ರೆ ಒಂದು ಉದ್ಘಾಟನೆ ಆಗುವ ಎಲ್ಲ ಸಾಧ್ಯತೆ ಇದೆ. ಆದರೆ ಆದಷ್ಟು ಬೇಗನೆ ಈ ಆಸ್ಪತ್ರೆ ಆರಂಭ ಮಾಡಲಿ ಅನ್ನೋದು ಇಲ್ಲಿ ಜನರ ಅಭಿಪ್ರಾಯವಾಗಿದೆ. ಶರತ್ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.